ಸ್ಯಾಂಡಲ್ವುಡ್ ಸಿಲ್ವರ್ ಸ್ಕ್ರೀನ್ ಅರ್ಪಿಸುವ 20,000 ಲೀಗ್ಸ್ ಅಂಡರ್ ದ ಸೀ ನೌಟಿಲಸ್ ರಹಸ್ಯ. ಕಥೆಯ ಪ್ರಾರಂಭ ಸಮುದ್ರದ ಅಡಿಯಲ್ಲಿ ಅಡಗಿರುವ ಒಂದು ಅಪಾಯಕಾರಿ ರಹಸ್ಯ ಲೋಕದಿಂದ ಆಗುತ್ತದೆ. 18ನೇ ಶತಮಾನದಲ್ಲಿ ಸರಕು ಸಾಗಣೆ ಹಡಗುಗಳು ನಿಗೂಢ ಅಪಘಾತಗಳ ನಂತರ ಸಮುದ್ರದಲ್ಲಿ ಮುಳುಗಲು ಶುರುವಾಗಿ ಇಡೀ ವ್ಯಾಪಾರ ಮಾರ್ಗವೇ ಸ್ಥಗಿತಗೊಂಡಿತು. ಆ ದಾರಿಯಲ್ಲಿ ಹೋಗುವುದು ಎಂದರೆ ತನ್ನ ಅದೃಷ್ಟವನ್ನು ಪಣಕ್ಕಿಟ್ಟಂತೆ ಆಗಿತ್ತು. ಅಲ್ಲಿ ಕೆಳಗೆ ಏನಿದೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಆದರೆ ಯಾರು ಅಲ್ಲಿಗೆ ಹೋದರೂ ಅವರಿಗೆ ಜೀವಂತವಾಗಿ ಮರಳುವುದು ದೊಡ್ಡ ಸವಾಲಾಗಿ ಪರಿಣಮಿಸಿತು. ಮತ್ತು ಇಲ್ಲಿಂದಲೇ ಅಸಲಿ ಕಥೆ ಶುರುವಾಗುತ್ತದೆ. 18ನೇ ಶತಮಾನದಲ್ಲಿ ಸಮುದ್ರದ ಒಂದು ಭಾಗದ ಬಗ್ಗೆ ಅದೆಂಥ ಭಯ ಹರಡಿತೆಂದರೆ ಜನರು ಅದರ ಹೆಸರೆತ್ತಲು ಕೂಡ ಹೆದರುತ್ತಿದ್ದರು. ಅಲ್ಲಿ ಹಸಿರು ಬಣ್ಣದ ಹೊಳೆಯುವ ಕಣ್ಣುಗಳುಳ್ಳ ಯಾವುದೋ ಜೀವಿಯು ಅಡಗಿದೆ ಎಂದು ಹೇಳಲಾಗುತ್ತಿತ್ತು. ಆ ದಾರಿಯಲ್ಲಿ ಹಾದು ಹೋಗುವ ವ್ಯಾಪಾರಿ ಹಡಗುಗಳ ಮೇಲೆ ಆ ಜೀವಿಯು ಹಠಾತ್ತಾಗಿ ದಾಳಿ ಮಾಡುತ್ತಿತ್ತು. ಈಗ ಪರಿಸ್ಥಿತಿ ಹೇಗಾಯಿತೆಂದರೆ ಹಬ್ಬಿದ ವದಂತಿಗಳು ನಿಧಾನವಾಗಿ ನಿಜವೆಂಬಂತೆ ತೋರತೊಡಗಿದವು ಮತ್ತು ಹೆಚ್ಚಿನ ಸರಕು ಹಡಗುಗಳು ಆ ದಾರಿಯಲ್ಲಿ ಹೋಗುವುದನ್ನು ನಿಲ್ಲಿಸಿದವು. ಏಕೆಂದರೆ ಯಾರೂ ಸಹ ಆ ಕುಖ್ಯಾತ ಸಮುದ್ರವನ್ನು ದಾಟಿ ತಮ್ಮ ಪ್ರಾಣವನ್ನು ಪಣಕ್ಕಿಡಲು ಬಯಸುತ್ತಿರಲಿಲ್ಲ. ಇದೇ ಸಮಯದಲ್ಲಿ ಪ್ರೊಫೆಸರ್ ಪಿಯರೆ ಅರೋನಾಕ್ಸ್ ಸಂಶೋಧನೆಗಾಗಿ ಸೈಗಾನ್ಗೆ ಹೋಗಬೇಕಿರುತ್ತದೆ. ಆದರೆ ಅವರಿಗೆ ಯಾವುದೇ ಹಡಗು ಸಿಗುವುದಿಲ್ಲ ಮತ್ತು ಭಯ ಎಷ್ಟು ಆಳವಾಗಿ ಬೇರೂರಿದೆ ಎಂಬುದು ಅವರಿಗೆ ಅರ್ಥವಾಗುತ್ತದೆ. ಈಗ ಅವರು ಹೊರಬರುತ್ತಿದ್ದಂತೆಯೇ ಕೆಲವು ಸಣ್ಣ ಪತ್ರಿಕೆಗಳ ವರದಿಗಾರರು ಅವರನ್ನು ಸುತ್ತುವರಿಯುತ್ತಾರೆ ಮತ್ತು ಆ ಸಮುದ್ರ ಜೀವಿಯ ಬಗ್ಗೆ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸುತ್ತಾರೆ. ಮೊದಲೇ ಬೇಸತ್ತಿದ್ದ ಪ್ರೊಫೆಸರ್ ಇದು ಒಂದು ಸಣ್ಣ ವಿಚಾರ ಎಂದು ಹೇಳಿ ಮುಂದೆ ಸಾಗುತ್ತಾರೆ. ಆದರೆ ಮರುದಿನವೇ ಅದೇ ಮಾತುಗಳು ಪತ್ರಿಕೆಗಳಲ್ಲಿ ಯಾವ ರೀತಿ ಪ್ರಕಟವಾಗುತ್ತವೆ ಎಂದರೆ ಸಮುದ್ರದಲ್ಲಿ ಅಡಗಿರುವ ಅಪಾಯವು ನಿಜವೆಂದು ಸಾಬೀತಾದಂತೆ ಇರುತ್ತದೆ. ಸುದ್ದಿಯು ನೇರವಾಗಿ ಸೇನೆಯನ್ನು ತಲುಪುತ್ತದೆ ಮತ್ತು ಇದು ಗೌರವದ ವಿಷಯವಾಗಿ ಬದಲಾಗುತ್ತದೆ. ಆದ್ದರಿಂದ ಸೇನೆಯು ಪ್ರೊಫೆಸರ್ ಅರೋನಾಕ್ಸ್ ಅವರನ್ನು ಯುದ್ಧ ಹಡಗಿನ ಜೊತೆಗೆ ಸೈಗಾನ್ಗೆ ಕಳಿಸಲು ನಿರ್ಧರಿಸುತ್ತದೆ. ಇದರಿಂದ ಹಾದಿಯಲ್ಲಿ ಆ ಸಮುದ್ರ ಜೀವಿಯ ಅಸಲಿಯತು ಏನೆಂಬುದು ಹೊರಬರಲಿ ಎಂಬುದು ಅವರ ಉದ್ದೇಶವಾಗಿರುತ್ತದೆ. ಇಡೀ ವ್ಯಾಪಾರ ಮಾರ್ಗವೇ ಸ್ತಬ್ಧಗೊಂಡಿರುತ್ತದೆ. ಪ್ರೊಫೆಸರ್ ಸ್ವತಃ ಈ ರಹಸ್ಯವನ್ನು ತಿಳಿಯಲು ಬಯಸಿದ್ದರು. ಹಾಗಾಗಿ ತಡಮಾಡದೆ ತಯಾರಾಗುತ್ತಾರೆ. ಈಗ ಸುದೀರ್ಘವಾದ ಹುಡುಕಾಟ ಕಾರ್ಯಾಚರಣೆ ಶುರುವಾಗುತ್ತದೆ. ಕೆಲವೊಮ್ಮೆ ದೂರದಲ್ಲಿ ಡಾಲ್ಫಿನ್ಗಳು ನೀರಿನಲ್ಲಿ ಜಿಗಿಯುವುದು ಕಾಣಿಸುತ್ತಿತ್ತು. ಆದರೆ ಯಾವ ಜೀವಿಯ ಹುಡುಕಾಟದಲ್ಲಿದ್ದರೂ ಅದರ ಯಾವುದೇ ಸುಳಿವು ಸಿಗುತ್ತಿರಲಿಲ್ಲ. ನಿಧಾನವಾಗಿ ಹಡಗಿನಲ್ಲಿರುವ ಜನರ ಮನಸ್ಸಿನಲ್ಲಿ ಸಂಶಯ ಮೂಡಲು ಪ್ರಾರಂಭವಾಗುತ್ತದೆ ಮತ್ತು ಆಯಾಸದ ಜೊತೆಗೆ ಅಸಹನೆಯೂ ಹೆಚ್ಚಾಗುತ್ತಾ ಹೋಗುತ್ತದೆ. ಅಂತಿಮವಾಗಿ ಒಂದು ರಾತ್ರಿ ಕ್ಯಾಪ್ಟನ್ ಈ ಹುಡುಕಾಟವನ್ನು ನಿಲ್ಲಿಸಲು ನಿರ್ಧರಿಸುತ್ತಾನೆ. ಏಕೆಂದರೆ ಅವನ ಪ್ರಕಾರ ಈ ಇಡೀ ಕಥೆಯು ಜನರ ಭಯದ ಪರಿಣಾಮವಾಗಿರಬಹುದು ಎಂದು ಅವನು ಭಾವಿಸುತ್ತಾನೆ. ಮತ್ತು ಹೀಗೆ ಹಡಗಿನ ಇಂಧನ, ಸೈನಿಕರ ಪರಿಶ್ರಮ ಮತ್ತು ಸೇನೆಯ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡುವುದು ಸರಿಯಲ್ಲ ಎಂದು ಅವನು ಅಂದುಕೊಳ್ಳುತ್ತಾನೆ. ಆದರೆ ಆದೇಶ ನೀಡಿ ಸ್ವಲ್ಪ ಸಮಯವೇ ಕಳೆದಿರುತ್ತದೆ. ಅಷ್ಟರಲ್ಲಿ ದೂರದ ಕತ್ತಲಿನಲ್ಲಿ ಒಂದು ವ್ಯಾಪಾರಿ ಹಡಗಿನ ಮೇಲೆ ಹಠಾತ್ತಾಗಿ ದಾಳಿ ನಡೆಯುವುದು ಕಾಣಿಸುತ್ತದೆ. ಹಡಗಿನ ಬೆಳಕು ಅಲುಗಾಡುತ್ತದೆ ಮತ್ತು ನಂತರ ನಿಧಾನವಾಗಿ ಮಾಯವಾಗತೊಡಗುತ್ತದೆ. ಕ್ಯಾಪ್ಟನ್ ತಕ್ಷಣವೇ ರಕ್ಷಣಾ ಕಾರ್ಯಾಚರಣೆಗೆ ಆದೇಶ ನೀಡುತ್ತಾನೆ ಮತ್ತು ಯುದ್ಧ ಹಡಗು ಪೂರ್ಣ ವೇಗದಲ್ಲಿ ಆ ದಿಕ್ಕಿನ ಕಡೆಗೆ ಸಾಗುತ್ತದೆ. ಆದರೆ ಅವರು ಅಲ್ಲಿಗೆ ತಲುಪುವಷ್ಟರಲ್ಲಿ ವ್ಯಾಪಾರಿ ಹಡಗು ಸಮುದ್ರದಲ್ಲಿ ಮುಳುಗಿ ಹೋಗಿರುತ್ತದೆ. ಸುತ್ತಲೂ ಕೇವಲ ಮರದ ತುಂಡುಗಳು ಮತ್ತು ಅಲೆಗಳ ಸದ್ದು ಮಾತ್ರ ಉಳಿದಿರುತ್ತದೆ. ಈಗ ಎಲ್ಲರೂ ಡೆಕ್ ಮೇಲೆ ನಿಂತು ಅಷ್ಟು ದೊಡ್ಡ ಹಡಗು ಕೇವಲ ನಿಮಿಷಗಳಲ್ಲಿ ಹೀಗೆ ಮಾಯವಾಯಿತು ಎಂದು ತಿಳಿಯಲು ಪ್ರಯತ್ನಿಸುತ್ತಿರುತ್ತಾರೆ. ತಕ್ಷಣವೇ ಕಣ್ಗಾವಲು ನಡೆಸುತ್ತಿದ್ದ ನಾವಿಕನೊಬ್ಬ ಭಯದಿಂದ ಕಿರುಚುತ್ತಾ ನಡುಗುವ ಬೆರಳಿನಿಂದ ಎದುರಿಗೆ ತೋರಿಸುತ್ತಾನೆ. ಎಲ್ಲರ ದೃಷ್ಟಿ ಆ ದಿಕ್ಕಿನತ್ತ ಹೋದಾಗ ನೀರಿನ ನಡುವೆ 2 ಹೊಳೆಯುವ ಹಸಿರು ಕಣ್ಣುಗಳು ಕಾಣಿಸುತ್ತವೆ ಮತ್ತು ಯಾವ ಸಮುದ್ರ ಜೀವಿಯನ್ನು ಜನರು ಇದುವರೆಗೆ ಬರೀ ಕಥೆ ಎಂದು ನಂಬಿದ್ದರೋ ಅದು ಬೃಹತ್ ಅಲೆಗಳನ್ನು ಸೀಳುತ್ತಾ ನೇರವಾಗಿ ಅವರ ಕಡೆಗೆ ಬರುತ್ತಿರುವುದು ಕಾಣುತ್ತದೆ. ಮೊದಲ ಬಾರಿಗೆ ಹಡಗಿನಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಕೇವಲ ವದಂತಿಯಲ್ಲ ಎಂಬ ಅರಿವಾಗುತ್ತದೆ. ಅಪಾಯವು ನಿಜವಾಗಿಯೂ ಅವರ ಕಣ್ಣೆದುರಿಗೆ ಬಂದು ನಿಂತಿದೆ. ಒಂದೇ ಕ್ಷಣದಲ್ಲಿ ಯುದ್ಧ ಹಡಗು ಅಲರ್ಟ್ ಮೋಡ್ಗೆ ಬರುತ್ತದೆ. ಶಸ್ತ್ರಾಸ್ತ್ರಗಳನ್ನು ಸಿದ್ಧಪಡಿಸಲಾಗುತ್ತದೆ ಮತ್ತು ಆ ನಿಗೂಢ ಆಕೃತಿಯು ಹತ್ತಿರ ಬರುತ್ತಿದ್ದಂತೆಯೇ ಡೆಕ್ ಮೇಲೆ ನಿಂತಿದ್ದ ಪ್ರತಿಯೊಬ್ಬನ ಉಸಿರು ಭಾರವಾಗತೊಡಗುತ್ತದೆ. ಕ್ಯಾಪ್ಟನ್ ತಡಮಾಡದೆ ಫಿರಂಗಿಗಳನ್ನು ಹಾರಿಸಲು ಆದೇಶ ನೀಡುತ್ತಾನೆ ಮತ್ತು ನಂತರ ಸತತವಾಗಿ ಗುಂಡುಗಳ ಮಳೆ ಶುರುವಾಗುತ್ತದೆ. ಸ್ಫೋಟದ ಮೇಲೆ ಸ್ಫೋಟಗಳು ಕೇಳಿಬರುತ್ತವೆ ಮತ್ತು ಕೆಲವೇ ಕ್ಷಣಗಳಲ್ಲಿ ಆ ಜೀವಿಯು ಹಿಂದೆ ಸರಿಯುತ್ತಿದೆ ಎಂದು ಅನಿಸುತ್ತದೆ. ಅಪಾಯವು ದೂರವಾಗುತ್ತಿದೆ ಎಂದು ಎಲ್ಲರಿಗೂ ಅನಿಸುತ್ತಿದ್ದಂತೆಯೇ ಕ್ಯಾಪ್ಟನ್ ಅದನ್ನು ಬೆನ್ನಟ್ಟಲು ಆದೇಶಿಸುತ್ತಾನೆ. 2ನೇ ಸುತ್ತಿನ ಫೈರಿಂಗ್ನಲ್ಲಿ ಒಂದು ಗುಂಡು ನೇರವಾಗಿ ಹೋಗಿ ಅದಕ್ಕೆ ತಗುಲುತ್ತದೆ. ಆದರೆ ಈ ಬಾರಿ ಅದು ಹೆದರಿ ಓಡಿ ಹೋಗುವ ಬದಲಿಗೆ ಹಠಾತ್ತಾಗಿ ಮತ್ತಷ್ಟು ಆಕ್ರಮಣಕಾರಿಯಾಗುತ್ತದೆ. ಮುಂದಿನ ಸೆಕೆಂಡಿನಲ್ಲೇ ಅದು ದಿಕ್ಕನ್ನು ಬದಲಾಯಿಸುತ್ತದೆ ಮತ್ತು ಪೂರ್ಣ ವೇಗದಲ್ಲಿ ಯುದ್ಧ ಹಡಗಿನ ಕಡೆಗೆ ನುಗ್ಗಿ ಬರುತ್ತದೆ. ಈಗ ಅದು ಎಂತಹ ಆಂಗಲ್ನಲ್ಲಿ ಬಂದಿರುತ್ತದೆ ಎಂದರೆ ಅಲ್ಲಿ ಫಿರಂಗಿಗಳು ನಿರುಪಯುಕ್ತವಾಗುತ್ತವೆ. ನಾವಿಕರು ತಕ್ಷಣ ಹಡಗಿನ ದಿಕ್ಕನ್ನು ಬದಲಿಸಲು ಪ್ರಯತ್ನಿಸುತ್ತಾರೆ. ಇದರಿಂದ ಡಿಕ್ಕಿಯ ತೀವ್ರತೆಯನ್ನು ಕಡಿಮೆ ಮಾಡಬಹುದು ಎಂದು ಭಾವಿಸುತ್ತಾರೆ.
ಆದರೆ ದಾಳಿಯು ಎಷ್ಟೊಂದು ಭೀಕರವಾಗಿರುತ್ತದೆ ಎಂದರೆ ಇಡೀ ಹಡಗೆ ಅಲುಗಾಡಿ ಹೋಗುತ್ತದೆ ಮತ್ತು ಅದೇ ಆಘಾತದಲ್ಲಿ ಪ್ರೊಫೆಸರ್ ಪಿಯರಿ ಅರೋನಾಕ್ಸ್ ನೇರವಾಗಿ ಸಮುದ್ರಕ್ಕೆ ಬಿದ್ದುಬಿಡುತ್ತಾರೆ. ಅವರ ನಿಷ್ಠಾವಂತ ಸಹಾಯಕ ಕಾನ್ಸೆಲ್ ಒಂದು ಕ್ಷಣವೂ ಯೋಚಿಸುವುದಿಲ್ಲ ಮತ್ತು ತಕ್ಷಣ ಸಮುದ್ರಕ್ಕೆ ಜಿಗಿಯುತ್ತಾನೆ. ಅತ್ತ ಯುದ್ಧ ಹಡಗು ಸಂಪೂರ್ಣವಾಗಿ ವಾಲುತ್ತಿರುತ್ತದೆ. ಒಳಗೆ ಎಷ್ಟು ಜನರು ಉಳಿದಿದ್ದಾರೆ ಎಂಬುದು ತಿಳಿಯುತ್ತಿರುವುದಿಲ್ಲ ಮತ್ತು ಈಗ ತೆರೆದ ಸಮುದ್ರದಲ್ಲಿ ಪ್ರೊಫೆಸರ್ ಮತ್ತು ಕಾನ್ಸೆಲ್ ಒಬ್ಬರೇ ಉಳಿಯುತ್ತಾರೆ. ಒಂದು ಮುರಿದ ಹಡಗಿನ ಕಂಬವನ್ನು ಹಿಡಿದುಕೊಂಡಿದ್ದಾಗ ಅಚಾನಕ್ಕಾಗಿ ನೀರಿನ ಮೇಲ್ಮೈಯಲ್ಲಿ ಲೋಹದಿಂದ ಮಾಡಿದ ಒಂದು ವಿಚಿತ್ರ ರಚನೆಯು ಮೇಲೆ ಬರುತ್ತದೆ. ಇಬ್ಬರೂ ಅಂತಿಮ ಧೈರ್ಯವನ್ನು ಒಟ್ಟುಗೂಡಿಸಿ ಅದರ ಮೇಲೆ ಹತ್ತುತ್ತಾರೆ ಮತ್ತು ಒಳಗೆ ಹೋಗಿ ಕೆಳಭಾಗಕ್ಕೆ ಹೋದಾಗ ಪ್ರೊಫೆಸರ್ ದಂಗಾಗಿ ಹೋಗುತ್ತಾರೆ. ಏಕೆಂದರೆ ಇದು ಯಾವುದೇ ಸಾಧಾರಣ ಹಡಗಲ್ಲ, ಬದಲಿಗೆ ಇದೊಂದು ಜಲಾಂತರ್ಗಾಮಿ. ಯಾರೋ ಇದನ್ನು ನಿಜವಾಗಿಯೂ ತಯಾರಿಸಿದ್ದಾರೆ. ಅವರು ಈ ಅದ್ಭುತ ಯಂತ್ರವನ್ನು ಅರ್ಥಮಾಡಿಕೊಳ್ಳುತ್ತಿರುವಾಗಲೇ ಕಿಟಕಿಯ ಹೊರಗಿನ ದೃಶ್ಯವು ಅವರನ್ನು ಸ್ತಬ್ಧಗೊಳಿಸುತ್ತದೆ. ಸಮುದ್ರದ ಆಳದಲ್ಲಿ ಕೆಲವು ಜನರು ಶಾಂತ ರೀತಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡುತ್ತಿರುತ್ತಾರೆ. ಅವರು ಹಿಂದಿನ ರಾತ್ರಿಯ ದಾಳಿಯಲ್ಲಿ ಮೃತಪಟ್ಟ ಅದೇ ಜನರಾಗಿರುತ್ತಾರೆ. ಪ್ರೊಫೆಸರ್ ಒಂದು ಕ್ಷಣ ಮೌನವಾಗಿ ಹೋಗುತ್ತಾರೆ. ಅಷ್ಟರಲ್ಲಿ ಡಿಕ್ಕಿಯ ಸಮಯದಲ್ಲಿ ಸಮುದ್ರಕ್ಕೆ ಬಿದ್ದಿದ್ದ ಹಾರ್ಪೂನರ್ ನೆಡ್ಲ್ಯಾಂಡ್ ಹೇಗೋ ಇಲ್ಲಿಗೆ ಬಂದು ತಲುಪುತ್ತಾನೆ ಮತ್ತು ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ. ತಕ್ಷಣ ಕಾನ್ಸೆಲ್ ಮೆಲುಧನಿಯಲ್ಲಿ ಹೇಳುತ್ತಾನೆ, ಬಹುಶಃ ಕೆಲವು ಜನರು ಇನ್ನೂ ಬದುಕಿರಬಹುದು ಎಂದು, ಮತ್ತು ಇಲ್ಲಿಂದಲೇ ಅವರ ಮುಂದೆ ಒಂದು ಹೊಸ ಮತ್ತು ಅಪರಿಚಿತ ಲೋಕ ತೆರೆದುಕೊಳ್ಳತೊಡಗುತ್ತದೆ. ಆದರೆ ಅಂತ್ಯ ಸಂಸ್ಕಾರ ಮಾಡುತ್ತಿದ್ದ ಜನರ ದೃಷ್ಟಿ ಇವರ ಮೇಲೆ ಬೀಳುತ್ತದೆ ಮತ್ತು ವಾತಾವರಣವು ಹಠಾತ್ತಾಗಿ ಬದಲಾಗುತ್ತದೆ. ಮೂವರು ಗಾಬರಿಯಿಂದ ಒಂದು ಸಣ್ಣ ದೋಣಿಗೆ ಜಿಗಿಯುತ್ತಾರೆ ಮತ್ತು ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಅವರು ಹೆಚ್ಚು ದೂರ ಹೋಗಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ 4 ದಿಕ್ಕಿನಿಂದಲೂ ಅವರನ್ನು ಸುತ್ತುವರಿಯಲಾಗುತ್ತದೆ. ನೆಡ್ಲ್ಯಾಂಡ್ ಪೂರ್ಣ ಶಕ್ತಿಯಿಂದ ಹೋರಾಡುತ್ತಾನೆ ಮತ್ತು ಮತ್ತೆ ಮತ್ತೆ ದಾಳಿ ಮಾಡುತ್ತಾನೆ. ಆದರೆ ಶತ್ರುಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಮತ್ತು ಅವರ ಬೆಂಬಲ ಬಲವಾಗಿದೆ. ಆದ್ದರಿಂದ ಹೆಚ್ಚು ಹೊತ್ತು ನಿಲ್ಲುವುದು ಸಾಧ್ಯವಾಗುವುದಿಲ್ಲ. ಸ್ವಲ್ಪ ಹೊತ್ತಿನ ಸಂಘರ್ಷದ ನಂತರ ಮೂವರನ್ನೂ ವಶಕ್ಕೆ ಪಡೆಯಲಾಗುತ್ತದೆ ಮತ್ತು ಆಗ ಅಸಲಿ ಹೊರಬರುತ್ತದೆ. ಜಗತ್ತು ಯಾವುದನ್ನು ಸಮುದ್ರದ ರಾಕ್ಷಸ ಎಂದು ಭಾವಿಸಿತ್ತೋ ಅದು ವಾಸ್ತವವಾಗಿ ನಾಟಿಲಸ್ ಹೆಸರಿನ ಈ ಜಲಾಂತರ್ಗಾಮಿಯಾಗಿತ್ತು. ಕ್ಯಾಪ್ಟನ್ ನೆಮೋಗೆ ಮೊದಲೇ ತಿಳಿದಿರುತ್ತದೆ ಹಿಂದಿನ ರಾತ್ರಿಯ ದಾಳಿಯೂ ಇವರಿಂದಲೇ ನಡೆದಿತ್ತು ಎಂದು, ಮತ್ತು ತನ್ನ ಮೃತ ಸಹಚರರಿಗಾಗಿ ಅವನು ಉತ್ತರ ಬಯಸುತ್ತಾನೆ. ಆದ್ದರಿಂದ ಅವನು ತನ್ನ ಇಬ್ಬರು ಸಂಗಾತಿಗಳನ್ನು ಸಮುದ್ರದಲ್ಲಿ ಮುಳುಗಿಸಲು ಆದೇಶಿಸುತ್ತಾನೆ. ಪ್ರೊಫೆಸರ್ ಹೇಳುತ್ತಾರೆ ತನ್ನ ಸಂಗಾತಿಗಳ ಪ್ರಾಣದ ಬೆಲೆಯಲ್ಲಿ ಅವರು ತಮ್ಮ ಸ್ವಾತಂತ್ರ್ಯ ಅಥವಾ ಜೀವನವನ್ನು ಪಡೆಯುವುದಿಲ್ಲ ಎಂದು. ಅಂತಿಮವಾಗಿ ಕ್ಯಾಪ್ಟನ್ ಮೂವರನ್ನು ಸಮುದ್ರಕ್ಕೆ ಎಸೆಯಲು ಆದೇಶಿಸುತ್ತಾನೆ ಮತ್ತು ನಾಟಿಲಸ್ ವೇಗವಾಗಿ ಸಮುದ್ರದ ಆಳಕ್ಕೆ ಇಳಿಯಲು ಪ್ರಾರಂಭಿಸುತ್ತದೆ. ಕೆಲವೇ ಸೆಕೆಂಡುಗಳಲ್ಲಿ ನೀರು ಅವರನ್ನು ಆವರಿಸುತ್ತದೆ. ಉಪ್ಪಿನಿಂದ ಕೂಡಿದ ಸಮುದ್ರವು ಉಸಿರು ಕಟ್ಟುವಂತೆ ಮಾಡುತ್ತದೆ ಮತ್ತು ಪರಿಸ್ಥಿತಿಯು ಹತೋಟಿ ಮೀರಿ ಹೋಗುತ್ತದೆ. ಆಗ ಹಠಾತ್ತಾಗಿ ಜಲಾಂತರ್ಗಾಮಿ ಮತ್ತೆ ಮೇಲೆ ಬರುತ್ತದೆ. ನಂತರ ತಿಳಿದುಬರುತ್ತದೆ ಏನೆಂದರೆ ಇದೆಲ್ಲವೂ ಒಂದು ಪರೀಕ್ಷೆಯಾಗಿತ್ತು. ಪ್ರೊಫೆಸರ್ ತನ್ನ ಪ್ರಾಣ ಉಳಿಸಿಕೊಳ್ಳಲು ತನ್ನ ಸಂಗಾತಿಗಳನ್ನು ಬಿಟ್ಟು ಬಿಡುತ್ತಾರೆಯೇ ಅಥವಾ ಅಂತಿಮ ಕ್ಷಣದವರೆಗೂ ಅವರ ಜೊತೆ ನಿಲ್ಲುತ್ತಾರೆಯೇ ಎಂದು ನೋಡಲು ಕ್ಯಾಪ್ಟನ್ ನೆಮೋ ಬಯಸಿದ್ದನು. ಒಂದು ವೇಳೆ ಪ್ರೊಫೆಸರ್ ಹಿಂದೆ ಸರಿದಿದ್ದರೆ ಕ್ಯಾಪ್ಟನ್ ಏನನ್ನೂ ಹೇಳದೆ ಅವರನ್ನು ಅಲ್ಲೇ ಬಿಟ್ಟು ಬಿಡುತ್ತಿದ್ದನು. ಆದರೆ ಪ್ರೊಫೆಸರ್ ಕೊನೆಯ ಉಸಿರಿರುವವರೆಗೂ ತನ್ನ ಸಂಗಾತಿಗಳ ಜೊತೆಗೆ ಇರುವುದನ್ನು ಕಂಡಾಗ ಅವನ ನಿರ್ಧಾರ ಬದಲಾಗುತ್ತದೆ. ನಂತರ ಅವರಿಗಾಗಿ ಅದ್ಭುತವಾದ ಮಧ್ಯಾಹ್ನದ ಊಟವನ್ನು ಸಿದ್ಧಪಡಿಸಲಾಗುತ್ತದೆ. ಮೂವರಿಗೂ ಅತಿಯಾದ ಹಸಿವಿನಿಂದ ಊಟ ಕಂಡ ತಕ್ಷಣ ತಿನ್ನಲು ಪ್ರಾರಂಭಿಸುತ್ತಾರೆ ಮತ್ತು ಕ್ಯಾಪ್ಟನ್ ಹೆಮ್ಮೆಯಿಂದ ಪ್ರತಿಯೊಂದು ಖಾದ್ಯದ ಮೂಲವನ್ನು ಹೇಳುತ್ತಾ ಹೋಗುತ್ತಾನೆ. ಆದರೆ ಅವನು ಇದು ಸಮುದ್ರ ಹಾವಿನ ಮಾಂಸ ಅಥವಾ ಸಣ್ಣ ಆಕ್ಟೋಪಸ್ನಿಂದ ಮಾಡಿದ್ದು ಎಂದು ಹೇಳುತ್ತಿದ್ದಂತೆಯೇ ಅವರ ಮುಖದ ಭಾವನೆಗಳು ಬದಲಾಗತೊಡಗುತ್ತವೆ. ಹಸಿವು ಹಠಾತ್ತಾಗಿ ಕಡಿಮೆಯಾಗುತ್ತದೆ. ಕ್ಯಾಪ್ಟನ್ ಶಾಂತದನಿಯಲ್ಲಿ ಹೇಳುತ್ತಾನೆ, ನಿಮಗೆ ಬೇಕಿದ್ದರೆ ನೀವೇ ಹೋಗಿ ನಿಮ್ಮಿಷ್ಟದ ಆಹಾರವನ್ನು ಹುಡುಕಿಕೊಳ್ಳಬಹುದು ಎಂದು. ಅಷ್ಟನ್ನು ಕೇಳುತ್ತಿದ್ದಂತೆಯೇ ನೆಡ್ಲ್ಯಾಂಡ್ ತಕ್ಷಣ ಎದ್ದು ನಿಲ್ಲುತ್ತಾನೆ ಮತ್ತು ಮುಂದೆ ಹೋಗಲು ಸಿದ್ಧನಾಗುತ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಮೂವರು ಡೈವಿಂಗ್ ಸೂಟ್ ಧರಿಸಿಕೊಳ್ಳುತ್ತಾರೆ ಮತ್ತು ಕ್ಯಾಪ್ಟನ್ ನೆಮೋನ ಸಂಜ್ಞೆಯ ಮೇರೆಗೆ ಸಮುದ್ರದ ಆಳಕ್ಕೆ ಇಳಿಯಲು ಪ್ರಾರಂಭಿಸುತ್ತಾರೆ. ಅವರು ಕೆಳಕ್ಕೆ ಹೋದಂತೆಲ್ಲ ಬೆಳಕು ಕಡಿಮೆಯಾಗುತ್ತದೆ ಮತ್ತು ಮುಂದೆ ಒಂದು ವಿಭಿನ್ನ ಲೋಕವೇ ತೆರೆದುಕೊಳ್ಳುತ್ತದೆ. ಕೆಳಗೆ ಇಳಿದ ಮೇಲೆ ಅವರ ನಡಿಗೆ ನಿಧಾನವಾಗುತ್ತದೆ, ಏಕೆಂದರೆ ಸುತ್ತಲೂ ಅಂತಹ ದೃಶ್ಯವಿರುತ್ತದೆ ಅದನ್ನು ಪದಗಳಲ್ಲಿ ವಿವರಿಸುವುದು ಸುಲಭವಲ್ಲ. ಬಣ್ಣ ಬಣ್ಣದ ಮೀನುಗಳ ಗುಂಪು ಅವರ ಸುತ್ತಲೂ ಈಜುತ್ತಿರುತ್ತದೆ. ವಿಚಿತ್ರ ಆಕಾರದ ಗಿಡಗಳು ಅಲದಾಡುತ್ತಿವೆ ಮತ್ತು ಆ ಆಳದ ಮೌನವು ಯಾವುದೋ ಬೇರೆ ಪ್ರಪಂಚದಂತವೇ ಭಾಸವಾಗುತ್ತಿತ್ತು. ಅಲ್ಲಿ ಮನುಷ್ಯನ ಹೆಜ್ಜೆ ಅಪರೂಪವಾಗಿದ್ದಿರಬಹುದು. ಪ್ರತಿಯೊಂದು ಉಸಿರೂ ಭಾರವಾಗಿದೆ. ಪ್ರತಿಯೊಂದು ಚಲನೆಯನ್ನು ಎಚ್ಚರಿಕೆಯಿಂದ ಮಾಡಬೇಕಾಗಿದೆ. ಇದೇ ಸಮಯದಲ್ಲಿ ನಾಟಿಲಸ್ನ ಸಿಬ್ಬಂದಿ ಶಿಸ್ತಿನಿಂದ ಸಮುದ್ರದ ಸಂಪತ್ತನ್ನು ಸಂಗ್ರಹಿಸುತ್ತಿರುತ್ತಾರೆ. ಬಲೆಗಳನ್ನು ಹರಡಲಾಗುತ್ತದೆ ಮತ್ತು ಕೆಲವೇ ನಿಮಿಷಗಳಲ್ಲಿ ಅವು ಮೀನುಗಳು ಮತ್ತು ಸಮುದ್ರ ಜೀವಿಗಳಿಂದ ತುಂಬಿ ಹೋಗುತ್ತವೆ. ಅತ್ತ ನೆಡ್ಲ್ಯಾಂಡ್ ಮತ್ತು ಕಾನ್ಸೆಲ್ ಕಣ್ಣುಗಳು ಬೇರೇನನ್ನೂ ಹುಡುಕುತ್ತಿರುತ್ತವೆ. ಹುಡುಕುತ್ತಾ ಅವರು ಒಂದು ಮುಳುಗಿದ ಹಡಗಿನ ಹತ್ತಿರ ತಲುಪುತ್ತಾರೆ. ಅದರೊಳಗೆ ನುಗ್ಗಿ ಒಂದು ಪೆಟ್ಟಿಗೆಯನ್ನು ತೆರೆದಾಗ ಅದರಲ್ಲಿ ಚಿನ್ನ ಮತ್ತು ಬೆಳ್ಳಿ ಹೊಳೆಯುತ್ತಿರುತ್ತದೆ.
ನೆಡ್ ಕಣ್ಣುಗಳಲ್ಲಿ ತಕ್ಷಣ ಮಿಂಚು ಮೂಡುತ್ತದೆ ಮತ್ತು ಅವನು ಕಾನ್ಸೆಲ್ನಿಗೆ ಇದನ್ನು ಜೊತೆಗೆ ತೆಗೆದುಕೊಂಡು ಹೋಗೋಣ ಎಂದು ಸಂಜ್ಞೆ ಮಾಡುತ್ತಾನೆ. ಇಬ್ಬರೂ ಸೇರಿ ಭಾರವಾದ ಪೆಟ್ಟಿಗೆಯನ್ನು ಎತ್ತಿಕೊಂಡು ಜಲಾಂತರ್ಗಾಮಿಯತ್ತ ಸಾಗುತ್ತಾರೆ. ಆದರೆ ದಾರಿಯಲ್ಲಿ ನೆಡ್ನ ಕಾಲು ಸಮುದ್ರದ ತಳದ ಜಾರುವ ಪದರದ ಮೇಲೆ ಜಾರಿ ಬೀಳುತ್ತದೆ ಮತ್ತು ಅವನು ಪೆಟ್ಟಿಗೆಯ ಸಮೇತ ಕೆಳಗೆ ಬೀಳುತ್ತಾನೆ. ತಕ್ಷಣ ಹತ್ತಿರದಲ್ಲೇ ಹಾದು ಹೋಗುತ್ತಿದ್ದ ಶಾರ್ಕ್ ಒಂದು ಅವರ ಚಲನೆಯನ್ನು ಗಮನಿಸುತ್ತದೆ. ಅದರ ಕಪ್ಪು ನೆರಳು ನಿಧಾನವಾಗಿ ಅವರ ಕಡೆಗೆ ಬರುತ್ತಿರುವುದು ಕಾಣಿಸುತ್ತದೆ. ನೀರಿನ ಅಡಿಯಲ್ಲಿ ಪರಿಸ್ಥಿತಿ ಮತ್ತಷ್ಟು ಭಯಾನಕವಾಗಿ ತೋರುತ್ತದೆ. ನೆಡ್ ತನ್ನನ್ನು ತಾನು ನಿಭಾಯಿಸಲು ಪ್ರಯತ್ನಿಸುತ್ತಾನೆ, ಆದರೆ ಆ ಪೆಟ್ಟಿಗೆಯು ಅವನ ವೇಗವನ್ನು ಕಡಿಮೆ ಮಾಡುತ್ತಿರುತ್ತದೆ. ಅದೇ ಸಮಯದಲ್ಲಿ ಕ್ಯಾಪ್ಟನ್ ನೆಮೋ ವೇಗವಾಗಿ ಮುಂದೆ ಬರುತ್ತಾನೆ. ತನ್ನ ಹಾರ್ಪೂನ್ ಗುರಿ ಇಡುತ್ತಾನೆ ಮತ್ತು ಯಾವುದೇ ಗಾಬರಿಯಿಲ್ಲದೆ ಬಾಣವನ್ನು ಬಿಡುತ್ತಾನೆ. ಬಾಣವು ನೇರವಾಗಿ ಶಾರ್ಕ್ನ ದೇಹವನ್ನು ಸೀಳುತ್ತದೆ. ಗಾಯಗೊಂಡ ಶಾರ್ಕ್ ನರಳುತ್ತಾ ಕತ್ತಲಿನಲ್ಲಿ ಮಾಯವಾಗುತ್ತದೆ. ಆಗ ನೆಡ್ ಮತ್ತು ಕಾನ್ಸೆಲ್ ಸಮಾಧಾನಗೊಳ್ಳುತ್ತಾರೆ. ಮೇಲೆ ಮರಳಿದ ನಂತರವೂ ನೆಡ್ನ ಗಮನ ಆ ಮುಳುಗಿದ ನಿಧಿಯಿಂದ ದೂರವಾಗುವುದಿಲ್ಲ. ಅವನ ಮುಖದಲ್ಲಿ, ಅವನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಕ್ಯಾಪ್ಟನ್ ನೆಮೋ ಸುಮ್ಮನೆ ಅವನನ್ನು ನೋಡುತ್ತಾನೆ ಮತ್ತು ನಂತರ ಏನನ್ನೂ ಹೇಳದೆ ಸ್ಟೋರ್ ರೂಮ್ಗೆ ಕರೆದೊಯ್ಯುತ್ತಾನೆ. ಬಾಗಿಲು ತೆರೆಯುತ್ತಿದ್ದಂತೆಯೇ ಒಳಗೆ ಚಿನ್ನ, ಬೆಳ್ಳಿ ಮತ್ತು ಅಸಂಖ್ಯಾತ ಬೆಲೆಬಾಳುವ ವಸ್ತುಗಳ ರಾಶಿ ಕಾಣಿಸುತ್ತದೆ. ಸಮುದ್ರದ ಆಳದ ಇಡೀ ಸಂಪತ್ತು ಅಲ್ಲಿಯೇ ಸಂಗ್ರಹವಾದಂತೆ ಇರುತ್ತದೆ. ಆದರೆ ಕ್ಯಾಪ್ಟನ್ನ ಮುಖ ಗಂಭೀರವಾಗಿಯೇ ಇರುತ್ತದೆ. ಅವನು ಶಾಂತ ಆದರೆ ಕಠಿಣ ಧ್ವನಿಯಲ್ಲಿ ಹೇಳುತ್ತಾನೆ, ಚಿನ್ನ, ಬೆಳ್ಳಿಗೆ ಯಾವುದೇ ಅರ್ಥವಿಲ್ಲ ಎಂದು. ಒಂದು ವೇಳೆ ಹೊಟ್ಟೆ ತುಂಬಲು ಆಹಾರವೇ ಇಲ್ಲದಿದ್ದರೆ ಅದು ವ್ಯರ್ಥ. ನಿಜವಾದ ಬೆಲೆ ಇರುವುದು ನಿನ್ನನ್ನು ಬದುಕಿಸಿಡುವ ವಸ್ತುವಿಗೆ ಮಾತ್ರ ಎಂದು ಅವನು ಹೇಳುತ್ತಾನೆ. ಏಕೆಂದರೆ ಈ ಸಮುದ್ರದಲ್ಲಿ ಬದುಕಿರುವುದೇ ಎಲ್ಲಕ್ಕಿಂತ ದೊಡ್ಡ ಆಸ್ತಿ. ಅವನ ಮಾತುಗಳು ಸ್ಪಷ್ಟವಾಗಿವೆ. ಬಲಿಷ್ಠ ದೇಹ ಮತ್ತು ಚುರುಕಾದ ಮನಸ್ಸು ಮಾತ್ರ ಮನುಷ್ಯನನ್ನು ರಕ್ಷಿಸುತ್ತವೆ. ಉಳಿದೆಲ್ಲವೂ ಕೇವಲ ಹೊರೆ. ನಂತರ ಪ್ರೊಫೆಸರ್ ಕೂಡ ನೆಡ್ನಿಗೆ ವಿವರಿಸುತ್ತಾರೆ, ನಿಧಿಯ ಹಿಂದೆ ಬೀಳುವುದು ಜಾಣತನವಲ್ಲ ಎಂದು. ಆದರೆ ಈ ಮಾತು ನೆಡ್ ಮನಸ್ಸಿಗೆ ಎಲ್ಲೋ ಚುಚ್ಚುತ್ತದೆ. ಅವನು ಹೊರಗೆ ಏನನ್ನೂ ಹೇಳುವುದಿಲ್ಲ, ಆದರೆ ಒಳಗೊಳಗೆ ಅದನ್ನು ಒಪ್ಪಿಕೊಳ್ಳಲು ಸಿದ್ಧನಾಗಿರುವುದಿಲ್ಲ. ಮತ್ತು ಒಂದು ರಾತ್ರಿ ಎಲ್ಲವೂ ಶಾಂತವಾಗಿದ್ದಾಗ ಅವನು ಗುಪ್ತವಾಗಿ ಎದ್ದೇಳುತ್ತಾನೆ ಮತ್ತು ನಿಧಾನವಾಗಿ ಸ್ಟೋರ್ ರೂಮ್ ಬಾಗಿಲು ತೆರೆಯುತ್ತಾನೆ. ನೆಡ್ ಲ್ಯಾಂಡ್ ಒಂದು ಹೊಳೆಯುವ ರತ್ನವನ್ನು ತೆಗೆದು ಜೇಬಿಗೆ ಹಾಕಿಕೊಳ್ಳಲು ಕೈಚಾಚಿದಾಗ ತಕ್ಷಣವೇ ಕ್ಯಾಪ್ಟನ್ನ ಸಾಕು ಸಮುದ್ರ ಪ್ರಾಣಿ ಅವನ ಮುಂದೆ ಬಂದು ನಿಲ್ಲುತ್ತದೆ. ಅದರ ತಣ್ಣನೆಯ ನೋಟ ನೇರವಾಗಿ ನೆಡ್ ಮೇಲೆ ಇರುತ್ತದೆ. ಒಂದು ಕ್ಷಣ ನೆಡ್ನ ಗಂಟಲು ಒಣಗಿ ಹೋಗುತ್ತದೆ. ಪರಿಸ್ಥಿತಿ ಬಿಗಡಾಯಿಸುವುದನ್ನು ಕಂಡು ಅವನು ತಕ್ಷಣ ರತ್ನವನ್ನು ಬಿಡುತ್ತಾನೆ. ಬಾಗಿಲನ್ನು ಮುಚ್ಚುತ್ತಾನೆ ಮತ್ತು ಕೆಲವು ಸಿಬ್ಬಂದಿಗಳು ಅಲ್ಲಿಗೆ ಬರುತ್ತಿರುವುದನ್ನು ಕಂಡು ತಕ್ಷಣ ಕೆಳಗೆ ಕುಳಿತು ಅದೇ ಪ್ರಾಣಿಯನ್ನು ಮುದ್ದಿಸುವಂತೆ ನಟಿಸುತ್ತಾನೆ. ತಾನು ಸುಮ್ಮನೆ ಆಟವಾಡುತ್ತಿದ್ದೆಯಷ್ಟೇ, ಬೇರೇನೂ ನಡೆದಿಲ್ಲ ಎಂಬಂತೆ ತೋರಿಸಿಕೊಳ್ಳುತ್ತಾನೆ. ಇದರ ನಂತರ ನಾಟಿಲಸ್ನ ಜೀವನ ಮತ್ತೆ ದಿನನಿತ್ಯದ ಚಕ್ರದಂತೆ ಸಾಗುತ್ತದೆ. ದಿನಗಳು ಕಳೆಯುತ್ತವೆ, ಆಳಗಳು ಬದಲಾಗುತ್ತವೆ ಮತ್ತು ಅವರ ಪ್ರಯಾಣ ಯಾವಾಗ 10,000 ಮೈಲುಗಳನ್ನು ದಾಟಿತೋ ಯಾರಿಗೂ ಸರಿಯಾಗಿ ಅರಿವಾಗುವುದಿಲ್ಲ. ಈ ಸಮಯದಲ್ಲಿ ಪ್ರೊಫೆಸರ್ ಅರೋನಾಕ್ಸ್ ಪೂರ್ಣ ಪ್ರಮಾಣದಲ್ಲಿ ಕ್ಯಾಪ್ಟನ್ ನೆಮೋನ ನಂಬಿಕೆಯನ್ನು ಗಳಿಸುತ್ತಾರೆ. ಕ್ಯಾಪ್ಟನ್ ಸ್ವತಃ ನಾಟಿಲಸ್ನ ಒಂದೊಂದೇ ಸಿಸ್ಟಮ್ ಅನ್ನು ಅವರಿಗೆ ಪರಿಚಯಿಸುತ್ತಾನೆ. ಇಂಜಿನ್ ರೂಮ್ನಿಂದ ಹಿಡಿದು ಕಂಟ್ರೋಲ್ ಸೆಕ್ಷನ್ವರೆಗೆ ಎಲ್ಲವನ್ನೂ ತೋರಿಸುತ್ತಾನೆ ಮತ್ತು ಕೊನೆಯಲ್ಲಿ ಅವರಿಗೆ ಆ ಶಕ್ತಿಯ ಮೂಲವನ್ನು ತೋರಿಸುತ್ತಾನೆ. ಅಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಇಡೀ ಜಲಾಂತರ್ಗಾಮಿಗೆ ಶಕ್ತಿ ನೀಡುತ್ತಿರುತ್ತದೆ. ಪ್ರೊಫೆಸರ್ ದಂಗಾಗಿ ಹೋಗುತ್ತಾರೆ. ಅವರಿಗೆ ಇದು ವಿಜ್ಞಾನದ ಪವಾಡದಂತೆ ತೋರುತ್ತದೆ. ಅಂತಹ ತಂತ್ರಜ್ಞಾನವು ಜಗತ್ತಿನ ಮುಂದೆ ಬರಬೇಕು. ಇದರಿಂದ ಮಾನವ ವಿಜ್ಞಾನವು ಹೊಸ ಎತ್ತರವನ್ನು ತಲುಪಬಹುದು ಎಂಬುದು ಅವರ ಅಭಿಪ್ರಾಯವಾಗಿರುತ್ತದೆ. ಆದರೆ ಕ್ಯಾಪ್ಟನ್ ನೆಮೋನ ಆಲೋಚನೆಯೇ ಬೇರೆ ಇರುತ್ತದೆ. ಅವನು ಶಾಂತ ಸ್ವರದಲ್ಲಿ ಹೇಳುತ್ತಾನೆ, ಮನುಷ್ಯ ಪ್ರತಿಯೊಂದು ಶಕ್ತಿಯನ್ನು ಮೊದಲು ಆಯುಧ ತಯಾರಿಸಲು ಬಳಸುತ್ತಾನೆ ಎಂದು. ತನ್ನ ಮಾತನ್ನು ಸಾಬೀತುಪಡಿಸಲು ಅವನು ಪ್ರೊಫೆಸರ್ ಅನ್ನು ಹತ್ತಿರದ ಒಂದು ದ್ವೀಪಕ್ಕೆ ಕರೆದೊಯ್ಯುತ್ತಾನೆ. ಅಲ್ಲಿ ದೂರದವರೆಗೆ ಕಾರ್ಮಿಕರು ಕೆಲಸ ಮಾಡುತ್ತಿರುತ್ತಾರೆ. ಅವರು ಗುಲಾಮರು ಮತ್ತು ಆಯುಧಗಳಿಗಾಗಿ ಕಚ್ಚಾ ವಸ್ತುಗಳನ್ನು ತಯಾರಿಸಿ ಜಗತ್ತಿನಾದ್ಯಂತ ಕಳುಹಿಸುವವರಾಗಿರುತ್ತಾರೆ. ಕ್ಯಾಪ್ಟನ್ ಮೆಲುದನಿಯಲ್ಲಿ ಹೇಳುತ್ತಾನೆ, ಒಂದು ಕಾಲದಲ್ಲಿ ತಾನು ಕೂಡ ಅವರಲ್ಲಿ ಒಬ್ಬನಾಗಿದ್ದೆ ಎಂದು. ಅವನನ್ನು ಮತ್ತು ಅವನ ಸಂಗಾತಿಗಳನ್ನು ಇಲ್ಲಿಯೇ ಸೆರೆಯಾಳಾಗಿ ಇರಿಸಲಾಗಿತ್ತು. ಹೇಗೋ ಅವರು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿ ಒಂದು ಜ್ವಾಲಾಮುಖಿ ಇರುವ ನಿರ್ಜನ ದ್ವೀಪವನ್ನು ತಲುಪಿ ಈ ನ್ಯಾಟಿಲಸ್ ಅನ್ನು ತಯಾರಿಸಿದರು. ಈಗ ಅವನ ಮರಳುವಿಕೆಯ ಉದ್ದೇಶ ಸ್ಪಷ್ಟವಾಗಿದೆ. ಅವನು ಹೇಳುತ್ತಾನೆ, ಬೇರನ್ನೇ ನಾಶಪಡಿಸಿದರೆ ಯುದ್ಧವೇ ಮುಗಿದು ಹೋಗುತ್ತದೆ ಎಂದು. ಅವನು ಆಳ ಸಮುದ್ರದಲ್ಲಿ ಅಡಗಿ ಕಾಯುತ್ತಿರುತ್ತಾನೆ ಮತ್ತು ಆಯುಧಗಳಿಂದ ತುಂಬಿದ ಹಡಗೊಂದು ಬಂದೂರಿನಿಂದ ಹೊರಬರುತ್ತಿದ್ದಂತೆಯೇ ಅವನು ನ್ಯಾಟಿಲಸ್ ಅನ್ನು ಪೂರ್ಣ ವೇಗದಲ್ಲಿ ಅವನ ಕಡೆಗೆ ತಿರುಗಿಸುತ್ತಾನೆ. ಡಿಕ್ಕಿಯು ಎಷ್ಟು ಭೀಕರವಾಗಿರುತ್ತದೆ ಎಂದರೆ ಸ್ಫೋಟದ ಅಲೆಯು ನ್ಯಾಟಿಲಸ್ ಅನ್ನು ಕೂಡ ಅಲುಗಾಡಿಸುತ್ತದೆ. ಆಯುಧಗಳಿಂದ ತುಂಬಿದ ಹಡಗು ನಾಶವಾಗುತ್ತದೆ. ಆದರೆ ಅದೇ ಆಘಾತದಲ್ಲಿ ನ್ಯಾಟಿಲಸ್ನ ಹಲವಾರು ನಾವಿಕರು ಕೂಡ ಪ್ರಾಣ ಕಳೆದುಕೊಳ್ಳುತ್ತಾರೆ. ಇದನ್ನು ಕಂಡು ಪ್ರೊಫೆಸರ್ ಅವರಿಗೆ ತೀವ್ರ ಆಘಾತವಾಗುತ್ತದೆ. ಉದ್ದೇಶ ಏನೇ ಇರಲಿ, ಇದು ಕೂಡ ಹಿಂಸೆಯೇ ಎಂದು ಅವರು ನೇರವಾಗಿ ಹೇಳುತ್ತಾರೆ. ಕ್ಯಾಪ್ಟನ್ ಕಣ್ಣುಗಳಲ್ಲಿ ಏಕಕಾಲದಲ್ಲಿ ಸಿಟ್ಟು ಮತ್ತು ನೋವು ಎರಡೂ ಮೂಡುತ್ತವೆ.
ಮತ್ತು ಅವನು ಭಾರವಾದ ಧ್ವನಿಯಲ್ಲಿ ಉತ್ತರ ನೀಡಲು ಸಿದ್ಧನಾಗಿ ನಿಲ್ಲುತ್ತಾನೆ. ಕ್ಯಾಪ್ಟನ್ ಭಾರವಾದ ಧ್ವನಿಯಲ್ಲಿ ಹೇಳುತ್ತಾನೆ, ತಾನು ಯಾವ ಆಯುಧ ವ್ಯಾಪಾರಿಗಳನ್ನು ತಡೆಯುತ್ತಿದ್ದೇನೋ ಅವರೇ ತನ್ನ ಶಕ್ತಿಯನ್ನು ಕಿತ್ತುಕೊಳ್ಳಲು ತನ್ನ ಕುಟುಂಬವನ್ನು ಕೊಂದಿದ್ದರು ಎಂದು, ಮತ್ತು ತಾನು ಕೇವಲ ಸೇಡು ತೀರಿಸಿಕೊಳ್ಳುತ್ತಿದ್ದೇನೆ ಅಷ್ಟೇ. ಅವನ ಮಾತಿನಲ್ಲಿ ಸಿಟ್ಟು ಮತ್ತು ಒಡೆದ ಮನಸ್ಸಿನ ನೋವು ಎರಡೂ ಇರುತ್ತವೆ. ಪ್ರೊಫೆಸರ್ ಬಳಿ ಈ ನೋವಿಗೆ ಯಾವುದೇ ನೇರ ಉತ್ತರವಿಲ್ಲ. ಅವರು ಮೌನವಾಗಿ ಹೊರಡುತ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ ಪ್ರಶ್ನೆಗಳು ಹಾಗೆಯೇ ಇರುತ್ತವೆ. ಆತ ನೆಡ್ಲ್ಯಾಂಡ್ ಮತ್ತು ಕಾನ್ಸೆಲ್ ಕೂಡ ಕ್ಯಾಪ್ಟನ್ನ ದಾರಿಯನ್ನು ಒಪ್ಪುತ್ತಿರುವುದಿಲ್ಲ. ತಾವಿಲ್ಲಿ ಸಿಲುಕಿಕೊಂಡಿದ್ದರೆ ತಮಗೆ ಎಂದಿಗೂ ಸ್ವಾತಂತ್ರ್ಯ ಸಿಗುವುದಿಲ್ಲ ಎಂದು ಅವರಿಗೆ ಅನಿಸತೊಡಗುತ್ತದೆ. ಆದ್ದರಿಂದ ಒಂದು ದಿನ ಕ್ಯಾಪ್ಟನ್ ಲಿ ಹೊರಗಿರುವಾಗ ನೋಡಿ, ಅವರು ರಹಸ್ಯವಾಗಿ ಅವನ ಕ್ಯಾಬಿನ್ ಒಳಗೆ ನುಗ್ಗುತ್ತಾರೆ. ಅಲ್ಲಿಟ್ಟಿರುವ ನ್ಯಾವಿಗೇಷನ್ ಉಪಕರಣಗಳನ್ನು ಗಮನಿಸಿ ಜ್ವಾಲಾಮುಖಿ ಇರುವ ದ್ವೀಪದ ನಿಖರವಾದ ಲೊಕೇಶನ್ ಅನ್ನು ಪತ್ತೆ ಹಚ್ಚುತ್ತಾರೆ. ನೆಡ್ಲ್ಯಾಂಡ್ ತಕ್ಷಣ ಆ ಲೊಕೇಶನ್ ಅನ್ನು ಒಂದು ಕಾಗದದಲ್ಲಿ ಬರೆದುಕೊಳ್ಳುತ್ತಾನೆ ಮತ್ತು ನಾಟಿಲಸ್ ಸ್ವಲ್ಪ ಸಮಯದ ನಂತರ ಮೇಲ್ಮೈಗೆ ಬಂದಾಗ ಆ ಕಾಗದವನ್ನು ಬಾಟಲಿಯಲ್ಲಿ ಹಾಕಿ ಸಮುದ್ರಕ್ಕೆ ಎಸೆಯುತ್ತಾನೆ. ಯಾರಾದರೂ ಅದನ್ನು ಪತ್ತೆ ಹಚ್ಚಿ ಆ ದ್ವೀಪಕ್ಕೆ ಬರಲಿ ಎಂಬ ಆಶಯ ಅವನದ್ದಾಗಿರುತ್ತದೆ. ಕೆಲವು ದಿನಗಳವರೆಗೆ ಎಲ್ಲವೂ ಸಾಮಾನ್ಯವಾಗಿ ನಡೆಯುತ್ತದೆ. ನಂತರ ಪ್ರಯಾಣದ ಸಮಯದಲ್ಲಿ ಹಠಾತ್ತಾಗಿ ನಾಟಿಲಸ್ ಸಮುದ್ರದ ಕೆಳಗಿರುವ ಬಂಡೆಗೆ ಡಿಕ್ಕಿ ಹೊಡೆಯುತ್ತದೆ. ಆಘಾತ ಜೋರಾಗಿರುತ್ತದೆ, ಆದರೆ ಜಲಾಂತರ್ಗಾಮಿಗೆ ಗಂಭೀರ ಹಾನಿಯಾಗುವುದಿಲ್ಲ. ಇದೇ ಸಮಯದಲ್ಲಿ ನೆಡ್ಲ್ಯಾಂಡ್ ಕಣ್ಣು ದೂರದ ಒಂದು ಸಣ್ಣ ದ್ವೀಪದ ಮೇಲೆ ಬೀಳುತ್ತದೆ ಮತ್ತು ಅವನ ಮನಸ್ಸಿನಲ್ಲಿ ಮತ್ತೆ ತಪ್ಪಿಸಿಕೊಳ್ಳುವ ಆಲೋಚನೆ ಬರುತ್ತದೆ. ತಾನು ಮತ್ತು ಕಾನ್ಸೆಲ್ ಅಲ್ಲಿಗೆ ಹೋಗಿ ಆಹಾರದ ವ್ಯವಸ್ಥೆ ಮಾಡುತ್ತೇವೆ ಎಂದು ಅವನು ಹೇಳುತ್ತಾನೆ. ಕ್ಯಾಪ್ಟನ್ ಅನುಮತಿ ನೀಡುತ್ತಾನೆ, ಆದರೆ ಹೋಗುವಾಗ ಆ ದ್ವೀಪದಲ್ಲಿ ನರಭಕ್ಷಕರು ಇದ್ದಾರೆ ಎಂದು ಎಚ್ಚರಿಕೆ ನೀಡುತ್ತಾನೆ. ನೆಡ್ ಈ ಮಾತನ್ನು ಹಗುರವಾಗಿ ಪರಿಗಣಿಸುತ್ತಾನೆ. ಇದು ಕೇವಲ ಹೆದರಿಸಲು ಹೇಳಿದ ಮಾತು ಎಂದು ಅವನು ಅಂದುಕೊಳ್ಳುತ್ತಾನೆ. ಅವನು ದಡಕ್ಕೆ ಇಳಿಯುತ್ತಿದ್ದಂತೆಯೇ ಕಾನ್ಸೆಲ್ ಜೊತೆ ಹೇಳುತ್ತಾನೆ, ಇದೇ ಸರಿಯಾದ ಸಮಯ, ಓಡಿ ಹೋಗೋಣ ಎಂದು. ಆದರೆ ಕಾನ್ಸೆಲ್ ಮುಂದೆ ಹೋಗಲು ಭಯಪಡುತ್ತಾನೆ. ಬೇರೆ ದಾರಿಯಿಲ್ಲದೆ ನೆಡ್ ಒಬ್ಬನೇ ಕಾಡಿನ ಕಡೆಗೆ ಸಾಗುತ್ತಾನೆ. ದಟ್ಟವಾದ ಮರಗಳ ನಡುವೆ ನಡೆಯುವಾಗ ಅವನ ಗಂಟಲು ಒಣಗತೊಡಗುತ್ತದೆ. ಆಗ ಅವನಿಗೆ ಒಂದು ಕೆರೆ ಕಾಣಿಸುತ್ತದೆ. ಅವನು ನೀರು ಕುಡಿಯಲು ಬಗ್ಗುತ್ತಾನೆ. ಆದರೆ ಹಠಾತ್ತಾಗಿ ಅವನ ದೃಷ್ಟಿ ಮರಗಳ ಎತ್ತರದ ಕೊಂಬೆಗಳ ಮೇಲೆ ಬೀಳುತ್ತದೆ. ಕಾಡಿನ ನಡುವೆ ಹಲವಾರು ನರಭಕ್ಷಕರ ದೃಷ್ಟಿ ಅವನ ಮೇಲೆ ಬಿದ್ದಿರುತ್ತದೆ. ಅದೃಷ್ಟವಶಾತ್ ಕಾನ್ಸೆಲ್ ಮೊದಲೇ ದೋಣಿಯನ್ನು ನೀರಿನಲ್ಲಿ ಇಳಿಸಿರುತ್ತಾನೆ. ನೆಡ್ಲ್ಯಾಂಡ್ ಓಡಿ ಬರುತ್ತಾನೆ ಮತ್ತು ಸರಿಯಾದ ಸಮಯದಲ್ಲಿ ದೋಣಿಗೆ ಜಿಗಿಯುತ್ತಾನೆ. ಇಬ್ಬರೂ ಪೂರ್ಣ ಶಕ್ತಿಯಿಂದ ದೋಣಿಯನ್ನು ಮುಂದೆ ಸಾಗುತ್ತಾನೆ. ನಡೆಸುತ್ತಾರೆ. ಕ್ಯಾಪ್ಟನ್ ಅಷ್ಟೇನೂ ಗಾಬರಿಗೊಂಡಿರಲಿಲ್ಲ. ಇದು ಹೀಗೆ ಆಗಬಹುದು ಎಂದು ಅವನಿಗೆ ಮೊದಲೇ ತಿಳಿದಿದ್ದಂತಿದೆ. ಕೆಲವೇ ನಿಮಿಷಗಳಲ್ಲಿ ನರಭಕ್ಷಕರ ಗುಂಪು ನಾಟಿಲಸ್ನ ಹೊರಭಾಗಕ್ಕೆ ಹತ್ತತೊಡಗಿತು. ವಾತಾವರಣ ಗಂಭೀರವಾಯಿತು. ಆಗ ಕ್ಯಾಪ್ಟನ್ ಗಾಬರಿಯಾಗದೆ ಇಲೆಕ್ಟ್ರಿಕ್ ಸಿಸ್ಟಮ್ ಅನ್ನು ಆಕ್ಟಿವೇಟ್ ಮಾಡುತ್ತಾನೆ. ವಿದ್ಯುತ್ ಆಘಾತದಿಂದ ನರಭಕ್ಷಕರು ನೀರಿಗೆ ಬಿದ್ದು ಅಲ್ಲಿಂದ ಓಡಿ ಹೋಗುತ್ತಾರೆ. ಅಷ್ಟರಲ್ಲಿ ದೂರದ ಸಮುದ್ರದಲ್ಲಿ ಯುದ್ಧ ಹಡಗೊಂದು ಕಾಣಿಸುತ್ತದೆ ಮತ್ತು ಪರಿಸ್ಥಿತಿ ಮತ್ತೆ ಬದಲಾಗುತ್ತದೆ. ನಾಟಿಲಸ್ ಇನ್ನೂ ಬಂಡೆಗಳ ನಡುವೆ ಸಿಲುಕಿಕೊಂಡಿರುತ್ತದೆ. ಕ್ಯಾಪ್ಟನ್ ಪೂರ್ಣ ಶಕ್ತಿಯಿಂದ ಎಂಜಿನ್ ಚಾಲನೆ ಮಾಡುತ್ತಾನೆ. ಯಂತ್ರಗಳು ಗುಡುಗುತ್ತವೆ ಮತ್ತು ಅಂತಿಮವಾಗಿ ನಾಟಿಲಸ್ ಮುಕ್ತವಾಗುತ್ತದೆ. ಆದರೆ ಆಗಲೇ ಒಂದು ದೈತ್ಯ ಸ್ಕ್ವಿಡ್ ನಾಟಿಲಸ್ ಅನ್ನು 4 ಕಡೆಯಿಂದ ಸುತ್ತುವರಿಯುತ್ತದೆ. ಜಲಾಂತರ್ಗಾಮಿಯ ಲೋಹದ ಪದರಗಳು ನರಳತೊಡಗುತ್ತವೆ. ಇಡೀ ಸ್ಟೀಲ್ ರಚನೆಯು ಒತ್ತಡಕ್ಕೆ ಸಿಲುಕಿ ಬಾಗುತ್ತಿರುವಂತೆ ಅನಿಸಿತು. ಇತ್ತಾತ ಮುರಿದ ಲೋಹದ ತುಂಡುಗಳು ಮಾಡತೊಡಗಿದವು ಮತ್ತು ಒಳಗೆ ನಿಂತಿದ್ದ ಜನರು ಆ ದೈತ್ಯ ಜೀವಿಯ ಬಲವನ್ನು ಸ್ಪಷ್ಟವಾಗಿ ಅನುಭವಿಸುತ್ತಿದ್ದರು. ಈಗ ಬದುಕಲು ಯಾವುದೇ ನೇರ ದಾರಿ ಉಳಿದಿಲ್ಲ. ಹಾಗಾಗಿ ಹೋರಾಟವು ಮೇಲ್ಮೈಯಲ್ಲಿ ನಡೆಯುತ್ತದೆ. ನಾಟಿಲಸ್ ನೀರಿನ ಮೇಲೆ ಬರುತ್ತಿದ್ದಂತೆಯೇ ಮತ್ತು ಬಾಗಿಲುಗಳು ತೆರೆದಾಗ ಒಂದು ದೊಡ್ಡ ಟೆಂಟಕಲ್ ಬಾಗಿಲಿಗೆ ಅಡ್ಡಲಾಗಿ ಸಿಲುಕಿಕೊಳ್ಳುತ್ತದೆ. ದಾರಿ ಬಂದಾಯಿತು. ಬೇರೆ ದಾರಿಯಿಲ್ಲದೆ ಕ್ಯಾಪ್ಟನ್ ಇನ್ನೊಂದು ಕಡೆಯಿಂದ ಹೊರಬರಲು ಯೋಜನೆ ಮಾಡುತ್ತಾನೆ. ತನ್ನ ಜನರನ್ನು ಹಿಂದೆ ಇರುವಂತೆ ಹೇಳುತ್ತಾನೆ ಮತ್ತು ತಾನೇ ಮುಂದೆ ಸಾಗುತ್ತಾನೆ. ಆ ದೈತ್ಯ ಜೀವಿಯ ಗಮನವನ್ನು ತನ್ನತ್ತ ಸೆಳೆಯಲು ಅವನು ಪ್ರಯತ್ನಿಸುತ್ತಾನೆ. 8 ಭುಜಗಳು ಗಾಳಿಯಲ್ಲಿ ಅಲದಾಡುತ್ತಾ ಅವನ ಕಡೆಗೆ ನುಗ್ಗುತ್ತವೆ. ಒಂದು ಟೆಂಟಕಲ್ ಕ್ಯಾಪ್ಟನ್ ಅನ್ನು ಬಿಗಿಯಾಗಿ ಸುತ್ತುವರಿಯುತ್ತದೆ. ಉಳಿದ ಜನರು ಕಿರುಚುತ್ತಾ ಮುಂದೆ ಬರುತ್ತಾರೆ. ಕೊಡಲಿ ಮತ್ತು ಚಾಕುಗಳಿಂದ ಆ ದೈತ್ಯ ಭುಜವನ್ನು ಕತ್ತರಿಸಲು ಪ್ರಯತ್ನಿಸುತ್ತಾರೆ. ಆದರೆ ದಪ್ಪನೆಯ ಚರ್ಮದ ಮೇಲೆ ದಾಳಿಯ ಯಾವುದೇ ಪರಿಣಾಮವಾಗುವುದಿಲ್ಲ. ಕ್ಯಾಪ್ಟನ್ ನಿಧಾನವಾಗಿ ಆ ಬೃಹತ್ ಬಾಯಿಯ ಹತ್ತಿರ ಸಾಗುತ್ತಿದ್ದನು. ಆಗ ನೆಡ್ಲ್ಯಾಂಡ್ ಒಂದು ಕ್ಷಣವೂ ಯೋಚಿಸದೆ ನೇರವಾಗಿ ಸಮುದ್ರಕ್ಕೆ ಜಿಗಿದನು. ಅವನ ಕೈಯಲ್ಲಿ ಕೇವಲ ಒಂದು ಸಣ್ಣ ಚಾಕು ಇತ್ತು. ಆದರೆ ಅದರಿಂದಲೇ ಅವನು ಆ ಟೆಂಟಕಲ್ ಮೇಲೆ ಸತತವಾಗಿ ದಾಳಿ ಮಾಡಲು ಶುರು ಮಾಡಿದನು. ಪ್ರತಿಯೊಂದು ದಾಳಿಯ ಜೊತೆಗೆ ಹಿಡಿತವು ಸ್ವಲ್ಪ ಸಡಿಲವಾಗುತ್ತಾ ಹೋಯಿತು. ಹಲವಾರು ಪ್ರಯತ್ನಗಳ ನಂತರ ಅಂತಿಮವಾಗಿ ಆ ದಪ್ಪನೆಯ ಭುಜವು ಕತ್ತರಿಸಲ್ಪಟ್ಟಿತು ಮತ್ತು ನೆಡ್ ಪೂರ್ಣ ಶಕ್ತಿಯಿಂದ ಕ್ಯಾಪ್ಟನ್ ಅನ್ನು ಮೇಲೆ ಎಳೆದನು. ಇಬ್ಬರೂ ದಣಿದು ಡೆಕ್ ಮೇಲೆ ಬಿದ್ದರು ಮತ್ತು ಆ ಪ್ರಾಣಾಪಾಯದ ಹೋರಾಟ ಅಂತಿಮವಾಗಿ ಮುಕ್ತಾಯವಾಯಿತು. ಆದರೆ ಇದೆಲ್ಲದರ ನಡುವೆಯೂ ಕ್ಯಾಪ್ಟನ್ ತನ್ನ ನಿರ್ಧಾರ ಬದಲಿಸಲಿಲ್ಲ. ತಂತ್ರಜ್ಞಾನವನ್ನು ಬಚ್ಚಿಡುವುದು ಯಾವುದೇ ಪರಿಹಾರವಲ್ಲ ಎಂದು ಪ್ರೊಫೆಸರ್ ಹೇಳುತ್ತಾರೆ. ಒಂದು ವೇಳೆ ಇಂತಹ ಶಕ್ತಿ ಜಗತ್ತಿನ ಮುಂದೆ ಬಂದರೆ ಎಷ್ಟು ಜೀವಗಳನ್ನು ಉಳಿಸಬಹುದು ಎಂಬುದು ಅವರ ವಾದವಾಗಿರುತ್ತದೆ. ಕ್ಯಾಪ್ಟನ್ ನಿಧಾನವಾಗಿ ತಲೆ ಅಳ್ಳಾಡಿಸಿ ಹೇಳುತ್ತಾನೆ, ಮಾನವನ ಸ್ವಭಾವ ಅಷ್ಟು ಸುಲಭವಾಗಿ ಬದಲಾಗುವುದಿಲ್ಲ ಎಂದು.
ಜನರು ಶಕ್ತಿಯನ್ನು ಮೊದಲು ಆಯುಧವನ್ನಾಗಿ ಮಾಡಿಕೊಳ್ಳುತ್ತಾರೆ, ಶಾಂತಿಯನ್ನು ನಂತರ ಹುಡುಕುತ್ತಾರೆ. ಯಾವ ದಿನ ಮನುಷ್ಯ ನಿಜವಾಗಿಯೂ ಯಾವುದೇ ಆಸೆಯಿಲ್ಲದೆ ಬದುಕಲು ಕಲಿಯುತ್ತಾನೋ ಅಂದು ನಾಟಿಲಸ್ನ ಶಕ್ತಿಯನ್ನು ಜಗತ್ತಿಗೆ ತೋರಿಸುತ್ತೇನೆ ಎನ್ನುತ್ತಾನೆ. ಆದರೆ ಮಾತು ಇಲ್ಲಿಗೆ ಮುಗಿಯಲಿಲ್ಲ. ಜ್ವಾಲಾಮುಖಿ ಇರುವ ದ್ವೀಪದ ಸುತ್ತಲೂ ಹಲವಾರು ಯುದ್ಧ ಹಡಗುಗಳು, ವಾರ್ಶಿಪ್ಸ್ ಜಮಾಯಿಸುತ್ತಿವೆ ಎಂಬ ಸುದ್ದಿ ಸಿಕ್ಕಿತು. ಯಾವುದೋ ದೊಡ್ಡ ಶಕ್ತಿಯು ಈ ತಂತ್ರಜ್ಞಾನವನ್ನು ವಶಪಡಿಸಿಕೊಳ್ಳಲು ಬಯಸುತ್ತಿದೆ ಎಂಬುದು ಸ್ಪಷ್ಟವಾಗಿತ್ತು. ಕೆಲವೇ ಕ್ಷಣಗಳಲ್ಲಿ ಸೈನಿಕರು ದ್ವೀಪಕ್ಕೆ ಇಳಿಯತೊಡಗಿದರು. ತಡವಾದರೆ ಎಲ್ಲವೂ ಕೈಮೀರಿ ಹೋಗುತ್ತದೆ ಎಂದು ಕ್ಯಾಪ್ಟನ್ ಅರ್ಥ ಮಾಡಿಕೊಂಡನು. ಅವನು ತಾನೇ ಸ್ವತಃ ಬೇಸ್ಗೆ ಹೋಗಿ ಸೆಲ್ಫ್ ಡಿಸ್ಟ್ರಕ್ಟ್ ಸಿಸ್ಟಮ್, ಅಂದರೆ ಇಡೀ ಜಲಾಂತರ್ಗಾಮಿಯ ವ್ಯವಸ್ಥೆಯನ್ನು ತಾನೇ ನಾಶಪಡಿಸುವ ಸ್ವಿಚ್ ಆನ್ ಮಾಡಲು ನಿರ್ಧರಿಸಿದನು. ಎಲ್ಲರೂ ಮೌನವಾಗಿ ಸಮುದ್ರದ ಅಡಿಯಲ್ಲಿರುವ ಗುಪ್ತದಾರಿಯ ಮೂಲಕ ಮತ್ತೆ ದ್ವೀಪಕ್ಕೆ ತಲುಪಿದರು. ಕ್ಯಾಪ್ಟನ್ ಸಿಸ್ಟಮ್ ಆಕ್ಟಿವೇಟ್ ಮಾಡಲು ಹೋಗುತ್ತಿದ್ದಂತೆಯೇ ಅತ್ತ ನೆಡ್ ಲ್ಯಾಂಡ್ ದಡದಲ್ಲಿ ನಿಂತಿದ್ದ ಸೈನಿಕರಿಗೆ ಸಂಜ್ಞೆ ಮಾಡಲು ಪ್ರಾರಂಭಿಸಿದನು. ಬಾಟಲಿಯಲ್ಲಿ ಕಳುಹಿಸಿದ ಅದೇ ಸಂದೇಶವು ಅವರನ್ನು ಇಲ್ಲಿಯವರೆಗೆ ಕರೆತಂದಿತು. ಮತ್ತು ನೆಡ್ ಈಗಲೂ ಸಹ ಈ ಜನರು ತನ್ನನ್ನು ಬಿಡುಗಡೆ ಮಾಡಲು ಬಂದಿದ್ದಾರೆ ಎಂದು ಭಾವಿಸುತ್ತಿದ್ದನು. ಅವನಿಗೆ ಅರಿವಿರಲಿಲ್ಲ ಏನೆಂದರೆ ಅವರ ಅಸಲಿ ಉದ್ದೇಶ ಕೇವಲ ಈ ತಂತ್ರಜ್ಞಾನವನ್ನು ವಶಪಡಿಸಿಕೊಳ್ಳುವುದಾಗಿತ್ತು ಎಂದು. ಯಾವಾಗ ಪ್ರೊಫೆಸರ್ಗೆ ಈ ಸತ್ಯ ತಿಳಿಯಿತೋ ಅವರ ಮುಖ ಗಂಭೀರವಾಯಿತು. ಆದರೆ ಈಗ ಸಮಯ ಬಹಳ ಕಡಿಮೆಯಿತ್ತು. ಕಾರ್ಯಕ್ರಮವನ್ನು ಸೆಟ್ ಮಾಡಿ ಕ್ಯಾಪ್ಟನ್ ಮತ್ತೆ ಜಲಾಂತರ್ಗಾಮಿಯತ್ತ ಮರಳಿದನು. ಅವನು ಹ್ಯಾಚ್, ಅಂದರೆ ಮೇಲಿನ ಕಬ್ಬಿಣದ ಬಾಗಿಲನ್ನು ದಾಟುತ್ತಿದ್ದಂತೆಯೇ ಗುಂಡು ಹಾರಿತು ಮತ್ತು ಅವನು ಗಾಯಗೊಂಡನು. ಅವನು ಯಾರಿಗೂ ಏನನ್ನೂ ಹೇಳಲಿಲ್ಲ. ನೋವನ್ನು ನುಂಗಿಕೊಂಡು ತಾನೇ ಕಂಟ್ರೋಲ್ ರೂಮ್ ತಲುಪಿದನು ಮತ್ತು ನಾಟಿಲಸ್ ಅನ್ನು ಬೇಸ್ನಿಂದ ದೂರ ಆಳ ಸಮುದ್ರದ ಕಡೆಗೆ ಕರೆದೊಯ್ದನು. ಜಲಾಂತರ್ಗಾಮಿ ಸಂಪೂರ್ಣವಾಗಿ ಕತ್ತಲ ನೀರಿನೊಳಗೆ ಇಳಿದಾಗ ಅವನು ಎಲ್ಲರನ್ನೂ ಒಟ್ಟುಗೂಡಿಸಿದನು. ಅವನ ಧ್ವನಿ ಭಾರವಾಗಿತ್ತು. ಅವನು ಹೇಳಿದನು, ತಾನು ಯಾವುದೇ ಕಾರಣಕ್ಕೂ ಈ ಶಕ್ತಿಯನ್ನು ಆ ಜನರ ಕೈಗೆ ಸಿಗಲು ಬಿಡುವುದಿಲ್ಲ ಎಂದು. ನಾಟಿಲಸ್ ಈಗ ಶಾಶ್ವತವಾಗಿ ಸಮುದ್ರದ ತಳಕ್ಕೆ ಇಳಿಯುತ್ತದೆ, ಅಂದರೆ ಸಮುದ್ರದ ಅತ್ಯಂತ ಆಳವಾದ ಭಾಗಕ್ಕೆ. ಎಲ್ಲಿಂದ ಮರಳಿ ಬರುವುದು ಅಸಾಧ್ಯವೋ ಅಲ್ಲಿಗೆ. ಆಶ್ಚರ್ಯಕರ ವಿಷಯವೇನೆಂದರೆ ಹೆಚ್ಚಿನ ಸಿಬ್ಬಂದಿಗಳು ಅವನ ನಿರ್ಧಾರದ ಪರವಾಗಿಯೇ ನಿಂತರು. ಆದರೆ ನೆಡ್ ಲ್ಯಾಂಡ್ನ ತಾಳ್ಮೆ ಈಗ ಕೈಮೀರಿತು. ಅವನು ಜೋರಾಗಿ ಕಿರುಚುತ್ತಾ ಬಹಿರಂಗವಾಗಿ ವಿರೋಧಿಸಲು ಪ್ರಾರಂಭಿಸಿದನು. ಆದರೆ ಉಳಿದ ಜನರು ನೆಡ್ ಲ್ಯಾಂಡ್ನನ್ನು ತಕ್ಷಣವೇ ಹಿಡಿದು ಹತೋಟಿಗೆ ತಂದರು. ಜಗತ್ತಿಗೆ ಈ ಅವಕಾಶ ಸಿಗಬೇಕು, ಅಂತಹ ಶಕ್ತಿಯನ್ನು ಯಾವಾಗಲೂ ಹೂತು ಹಾಕುವುದು ಸರಿಯಲ್ಲ ಎಂದು ಪ್ರೊಫೆಸರ್ ಕೊನೆಯ ಬಾರಿಗೆ ಕ್ಯಾಪ್ಟನ್ಗೆ ಹೇಳಿದರು. ಆದರೆ ಕ್ಯಾಪ್ಟನ್ ಕಣ್ಣುಗಳಲ್ಲಿ ಈಗ ಯಾವುದೇ ಭರವಸೆಯ ಮಿಂಚು ಉಳಿದಿರಲಿಲ್ಲ. ಅವನು ಯಾವುದೇ ಚರ್ಚೆ ಮಾಡದೆ ಮೂವರನ್ನೂ ಬಂದಿಯಾಗಿಸಿದನು. ಅವನ ನಿರ್ಧಾರವು ಕಲ್ಲಿನ ಮೇಲೆ ಬರೆದ ಗೆರೆಯಂತಾಗಿತ್ತು. ಹಾಗಿದ್ದರೂ ನೆಡ್ ಲ್ಯಾಂಡ್ ಸೋಲುಪುವವನಲ್ಲ. ಇಬ್ಬರು ಕಾವಲುಗಾರರ ದೃಷ್ಟಿ ಸ್ವಲ್ಪ ಸರಿದಾಗ ಅವನು ತಕ್ಷಣವೇ ಇಬ್ಬರನ್ನೂ ಪ್ರಜ್ಞೆ ತಪ್ಪಿಸಿದನು ಮತ್ತು ನೇರವಾಗಿ ಕಂಟ್ರೋಲ್ ರೂಮ್ನತ್ತ ಓಡಿದನು. ಅಲ್ಲಿಗೆ ತಲುಪಿ ಅವನು ಜಲಾಂತರ್ಗಾಮಿಯ ದಿಕ್ಕನ್ನು ಬಲವಂತವಾಗಿ ಬದಲಿಸಿದನು ಮತ್ತು ಅದನ್ನು ಮೇಲ್ಮೈಯತ್ತ ತಿರುಗಿಸಿದನು, ಅಂದರೆ ನೀರಿನ ಮೇಲೆ ಅಲ್ಲಿಂದ ಓಡಿ ಹೋಗುವ ನಿರೀಕ್ಷೆಯೊಂದಿಗೆ. ಆದರೆ ವಿಧಿ ಮತ್ತೆ ಸಾಥ್ ನೀಡಲಿಲ್ಲ. ನಾಟಿಲಸ್ ನೀರಿನ ಮೇಲೆ ಬಂದ ತಕ್ಷಣ ಅದು ಅಡಗಿದ್ದ ಬಂಡೆಗೆ ಡಿಕ್ಕಿ ಹೊಡೆಯಿತು. ಜೋರಾದ ಆಘಾತ ಉಂಟಾಯಿತು ಮತ್ತು ಮರುಕ್ಷಣವೇ ಕ್ಯಾಬಿನ್ ಒಳಗೆ ನೀರು ನುಗ್ಗಲು ಪ್ರಾರಂಭವಾಯಿತು. ಪರಿಸ್ಥಿತಿ ವೇಗವಾಗಿ ಹದಗೆಡುತ್ತಿತ್ತು. ನೆಡ್ಲ್ಯಾಂಡ್ ಓಡಿ ಹೋಗಿ ಪ್ರೊಫೆಸರ್ ಮತ್ತು ಕಾನ್ಸೆಲ್ನನ್ನು ಮುಕ್ತಗೊಳಿಸುತ್ತಾನೆ. ಮೂವರು ಹೇಗೋ ಒಂದು ಸಣ್ಣ ದೋಣಿಯವರೆಗೆ ತಲುಪುತ್ತಾರೆ. ಅವರು ಜಲಾಂತರ್ಗಾಮಿಯಿಂದ ದೂರವಾಗತೊಡಗುತ್ತಾರೆ. ಅತ್ತ ಗಾಯಗೊಂಡ ಮತ್ತು ತತ್ತರಿಸುವ ಹೆಜ್ಜೆಗಳಿಂದ ಕ್ಯಾಪ್ಟನ್ ನೀಮೋ ಕಿಟಕಿಯ ಹತ್ತಿರ ಬಂದು ಅಂತಿಮ ಬಾರಿಗೆ ಸಮುದ್ರವನ್ನು ನೋಡುತ್ತಾನೆ. ಅವನ ಮುಖದಲ್ಲಿ ನೋವು ಸ್ಪಷ್ಟವಾಗಿ ಕಾಣಿಸುತ್ತದೆ, ಆದರೆ ಕಣ್ಣುಗಳಲ್ಲಿ ಈಗಲೂ ಸಮುದ್ರದ ಮೇಲಿನ ಅದೇ ಆಳವಾದ ಪ್ರೀತಿ ಇರುತ್ತದೆ. ಅವನು ಅಂತಿಮ ಬಾರಿಗೆ ಆ ವಿಶಾಲ ನೀಲಿ ವಿಸ್ತಾರವನ್ನು, ಅಂದರೆ ಆ ಅಪಾರ ನೀರನ್ನು ನೋಡುತ್ತಾನೆ. ಅದು ಅವನಿಗೆ ಆಸರೆಯೂ ಆಗಿತ್ತು ಮತ್ತು ಅವನ ಪ್ರಪಂಚವೂ ಆಗಿತ್ತು. ತಕ್ಷಣವೇ ಆಕಾಶವೇ ಸೀಳುವಂತಹ ಸದ್ದು ಕೇಳಿಸುತ್ತದೆ. ಜ್ವಾಲಾಮುಖಿ ದ್ವೀಪವು ಪೂರ್ಣ ಶಕ್ತಿಯಿಂದ ಸ್ಫೋಟಗೊಳ್ಳುತ್ತದೆ. ಬೆಂಕಿಯ ಜ್ವಾಲೆಗಳು, ಹೊಗೆಯ ಮೋಡಗಳು ಮತ್ತು ಕರಗಿದ ಲಾವಾ ಏಕಕಾಲದಲ್ಲಿ ಮೇಲೆ ಏರುತ್ತವೆ. ಬೇಸ್ ಮತ್ತು ಅದರಲ್ಲಿ ಅಡಗಿದ್ದ ಇಡೀ ತಂತ್ರಜ್ಞಾನವು ಕ್ಷಣಾರ್ಧದಲ್ಲಿ ವಿನಾಶವಾಗಿ ಬದಲಾಗುತ್ತದೆ. ದೂರದಿಂದ ದೋಣಿಯಲ್ಲಿ ಕುಳಿತಿದ್ದ ಮೂವರು ದಂಗಾಗಿ ನೋಡುತ್ತಿರುತ್ತಾರೆ. ಸ್ಫೋಟದ ಶಬ್ದ ಇನ್ನೂ ಮುಗಿದಿರುವುದಿಲ್ಲ. ಅಷ್ಟರಲ್ಲಿ ನಾಟಿಲಸ್ ನಿಧಾನವಾಗಿ ಒಂದು ಕಡೆಗೆ ವಾಲತೊಡಗುತ್ತದೆ. ನೀರು ಅದನ್ನು ತನ್ನೊಳಗೆ ಎಳೆದುಕೊಳ್ಳತೊಡಗುತ್ತದೆ. ನೋಡತುದ್ದಂತೆಯೇ ಆ ಜಲಾಂತರ್ಗಾಮಿಯು ತನ್ನ ರಹಸ್ಯಗಳು, ಅಪೂರ್ಣ ಕನಸುಗಳು ಮತ್ತು ಒಬ್ಬ ಹಠಮಾರಿ ಕ್ಯಾಪ್ಟನ್ನ ವಿಶ್ವಾಸದೊಂದಿಗೆ ಸಮುದ್ರದ ಆಳದ ಕತ್ತಲಿನಲ್ಲಿ ಮರೆಯಾಗುತ್ತದೆ. ಈ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ.